ಕಾವೇರಿ, ಈ ನಿನ್ನ ಕೋಗಿಲೆಯ ಕಂಠದಿಂದ ಆ ಗಾನವನ್ನು ಕೇಳಿದರೆ ನನಗೆ ಹೇಗೆ ಅನಿಸುತ್ತದೆ ಗೊತ್ತಾ? ಈ ನಿನ್ನ ನವಿಲು ನರ್ತನೆಯನ್ನು ನೋಡಿದರೆ ನನಗೆ ಮತ್ತೊಮ್ಮೆ ನಿನ್ನ ಕೈ ಹಿಡಿದು ಕುಣಿಯಬೇಕೆನ್ನುವುದೇ ನನ್ನ ಆಸೆ ಕಣೆ. ಓಹೋ ಕಾವೇರಿ, ಮನೆಯಲ್ಲಿ ನನ್ನ ತಮ್ಮ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋಗಿದ್ದಾನೆ? ಓಹೋ, ನನ್ನ ಮೈದನ ಅಲ್ಲಿ ನೋಡ್ರಿ, ನೆನೆಸೋ ಅಷ್ಟರಲ್ಲಿ ಅವನೇ ಬಂದು. ಅಣ್ಣ, ಅತ್ತಿಗೆ, ಇದೇನದು ಇಷ್ಟು ಹೊತ್ತಾದರೂ ನಿಮ್ಮ ಪೂಜೆ ಇನ್ನೂ ಮುಗಿದಿಲ್ಲವೇ? ಮೈದನ, ಇದೀಗ ತಾನೇ ಪೂಜೆ ಮುಗಿತು, ಬಾ ನಿನ್ಗೆ ಪ್ರಸಾದ ಕೊಡ್ತೀನಿ. ಇದೇನಿದು ತಮ್ಮ, ಈ ನಿನ್ನ ಮೈ ತುಂಬ ಕೆಂಪು ಬಣ್ಣ? ಅಣ್ಣ, ಇವತ್ತು ನಮ್ಮ ಗ್ರಾಮ ದೇವರು ಶಿವಲಿಂಗೇಶ್ವರ ಜಾತ್ರೆ ಅಲ್ವಾ? ಆ ಜಾತ್ರೆಯಲ್ಲಿ ನಮ್ಮ ಎತ್ತುಗಳನ್ನು ಜೋಡೆತ್ತಿನ ಗಾಡಿಯ ಸ್ಪರ್ಧೆಗೆ ಬಿಟ್ಟಿದ್ದೆ. ಆ ಸ್ಪರ್ಧೆಯಲ್ಲಿ ನಮ್ಮ ಎತ್ತುಗಳು ಪ್ರಥಮ ಸ್ಥಾನ ಬಂದಿದ್ದಾವೆ ಅಣ್ಣ, ಅದಕ್ಕೆ ಈ ಕೆಂಪು ಬಣ್ಣ. ಏನು ಮಾತನಾಡುತ್ತಿರೇ ಗಜೇಂದ್ರ? ಕಲಿತವನಾಗಿ ನೀನೇಕೆ ಆ ಎತ್ತುಗಳನ್ನು ಷರತ್ತಿನಲ್ಲಿ ಬಿಡಲಿಕ್ಕೆ ಹೋದೆ? ಷರತ್ತಿಗೆ ಬಿಡಬಾರ್ದಿತ್ತ? ಬಿಡಬಾರದಾಗಿತ್ತು ಸರೋಜ, ಬಿಡಬಾರದಾಗಿತ್ತು. ಏಕೆಂದರೆ ಪ್ರತಿ ವರ್ಷವೂ ಕೂಡ ನಂಜೇಗೌಡನ ಎತ್ತುಗಳು ಪ್ರಥಮ ಸ್ಥಾನದಲ್ಲಿ ಬರುತ್ತಿದ್ದವು. ಇವತ್ತು ನಮ್ಮ ಎತ್ತುಗಳು ಪ್ರಥಮ ಸ್ಥಾನದಲ್ಲಿ ಬಂದಿದ್ದಾವೆಂದರೆ ನಮ್ಮ ಮೇಲೆ ಕೆಂಡ ಕಾರುತ್ತಾನೆ ಆ ಬಂಡಗೌಡ. ಅಣ್ಣ, ಒಂದು ವೇಳೆ ಆ ಗೌಡ ನಮ್ಮ ಮೇಲೆ ಕೆಂಡ ಕಾರುತ್ತಾ ಆದರೆ ಅವನಿಂದ ಹಾರಿಸಿಬಿಡ್ತಾನೆ ಈ ನಿನ್ನ ತಮ್ಮ ಗಜೇಂದ್ರ. ಮುಚ್ಚವಾಯೇ, ಏನು ಹುಚ್ಚರಂತೆ ಮಾತನಾಡುತ್ತಿರುವೆ ನೀನು? ಬಡವರಾದ ನಾವು ಆ ಶ್ರೀಮಂತರಿಗೆ ಶರಣಾಗಲೇಬೇಕು ತಮ್ಮ, ಶರಣಾಗಲೇಬೇಕು. ನೋಡೋಣ, ಮರಣ ಬಂದರೂ ಶರಣಾಗೋ ಚಂಡ ನಾನಲ್ಲ. ಗಂಡದೇ ಗಂಡ ಹೊಲೋ ಈ ನಿನ್ನ ತಮ್ಮ ಗಜೇಂದ್ರ. ನಿಜವಿದೆ ಮಾವ, ನೀವು ಆಡುವ ಮಾತು. ಗಂಡುಗಲ್ಲಿ ಪುಂಡನೆಸಿಕೊಳ್ಳುವ ಈ ನನ್ನ ಗಂಡನನ್ನು ಹೆದರಿಸುವ ಗಂಡು ಈ ಭೂಮಿ ಮೇಲೆ ಯಾರೂ ಇಲ್ಲ. ಸರೋಜ, ಬಡವರಾದ ನಮಗೆ ಏಕಮಾಯಿ ಗರ್ವದ ಮಾತು. ನೋಡು, ನಾವು ತಪ್ಪಾಗಿ ನಡೆದ್ರೆ ನಮ್ಮ ಬಾಳ ಬಂಗಾರ ಆಗೋದ್ರಲ್ಲಿ ಸಂದೇಹವೇ ಇಲ್ಲ. ನಿಜ
ಸಂದೇಹವಿದೆ ತಮ್ಮ ನಿನ್ನ ಅತ್ತಿಗೆ ಹೇಳುವ ಮಾತು. ಅಣ್ಣ, ಅತ್ತಿಗೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ವ್ಯರ್ಥ ಮಾತನಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಯಾಕೆ ಚಿಕ್ಕಪ್ಪ ಯಾರನ್ನ ಕ್ಷಮೆ ಕೇಳ್ತಾ ಇದ್ದೀಯ? ತಪ್ಪು ಮಾಡಿದ್ದಕ್ಕಾಗಿ ನನ್ನ ಅಣ್ಣನ ಹತ್ರ ಕ್ಷಮೆ ಕೇಳುತ್ತಿದ್ದೆ ಕುಮಾರ. ಕುಮಾರ, ದೊಡ್ಡವರ ವಿಷಯದಲ್ಲಿ ಚಿಕ್ಕವನಾದರೂ ನೀನು ಭಾಗವಹಿಸಬಾರ್ದು. ಅದಕ್ಕೆ ನಿನಗೆ ಶಾಲೆಗೆ ಹೋಗೋ ಟೈಮ್ ಆಯಿತು. ನಡೆಯಪ್ಪ, ಹೋಗ್ರಿ. ಅಮ್ಮ, ನಂದು ಶಾಲೆ ಹೋಗೋದಿಲ್ಲ ಅಮ್ಮ. ಇಂದು ನಮ್ಮೂರಿನಲ್ಲಿ ಜಾತ್ರೆ ಇದೆ ಅಮ್ಮ. ಮಗು ಕುಮಾರ, ಆಯ್ತಪ್ಪ, ನಿನ್ನ ಇಷ್ಟದಂತೆ ನೀನು ಜಾತ್ರೆಯನ್ನೇ ಮಾಡಪ್ಪ. ಇದೇನ್ರಿದು? ಜಾತ್ರೆ ಮಾಡೋ ಗದ್ದಲದಲ್ಲಿ ನಾನು ಬಿಸಿ ಬಿಸಿ ಆದ ಅಡಿಗೆ ಮಾಡಿ ಹಾಕಿದ್ದೀನಿ. ನೀವೇನು ಊಟ ಮಾಡದೆ ಮಾತಾಡ್ತಾ ಹಾಗೆ ನಿಂತಿದ್ರಲ್ಲ. ಅತ್ತಿಗೆ, ಊಟದಕ್ಕಿಂತ ಮುಂಚೆ ನಿಮ್ಮ ಕಂಠದಿಂದ ಒಂದು ಗಾಯನ ಕೇಳಬೇಕೆಂಬುದೇ ನಮ್ಮೆಲ್ಲರ ಆಸೆ. ಅಷ್ಟೇ ತಾನೇ? ಏನ್ರಿ, ನನ್ನ ಮೈದನ ಅಂದ್ರೆ ಸಾಧಾರಣ ತಿಳ್ಕೊಂಡ್ರ? ಹುಲಿ, ರಾಜ ಹುಲಿ ಇದ್ದ ಹಾಗೆ. ನನ್ನ